ಎಲ್ರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ನಿಮಗೆ ಈಗ ಆಲ್ರೆಡಿ ನಾವು ವೆಕ್ಟರ್ ಆಲ್ಜಿಬ್ರಾ ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ವಿ. ಆ ವೆಕ್ಟರ್ ಆಲ್ಜಿಬ್ರಾದಲ್ಲಿ ನಿಮಗೆ ಡೆಫಿನೇಷನ್ಸ್ ಹೇಳಿದ್ವಿ, ಡೈರೆಕ್ಷನ್ ಕೊಸೈನ್ಸ್ ಹೇಳಿದ್ವಿ, ಡೈರೆಕ್ಷನ್ ರೇಷಿಯೋಸ್ ಹೇಳಿದ್ವಿ, ಹಾಗೂ ಟೈಪ್ಸ್ ಆಫ್ ವೆಕ್ಟರ್ಸ್ ಹೇಳಿದ್ವಿ. ಅದರಲ್ಲಿ ಯಾವ್ಯಾವ ಟೈಪ್ಸ್ ಬರುತ್ತೆ, 1 ಮಾರ್ಕ್ಸ್ ಕ್ವಶನ್ಸ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಅದಾದಮೇಲೆ ಕಾಂಪೋನೆಂಟ್ಸ್ ಆಫ್ ಫಾರ್ಮ್ ಆಫ್ ವೆಕ್ಟರ್ ಹೇಳಿದ್ವಿ. ಆ ಕಾಂಪೋನೆಂಟ್ ಫಾರ್ಮ್ ಆದಮೇಲೆ ನಿಮಗೆ 2 ವೆಕ್ಟರ್ ಅಡಿಷನ್ ಮಾಡೋದು ಹೆಂಗೆ, ಸಬ್ಸ್ಟ್ರಾಕ್ಷನ್ ಹೆಂಗೆ ಅಂತ ಹೇಳಿದ್ವಿ. ನೆಕ್ಸ್ಟ್ ಅದಾದಮೇಲೆ 2 ವೆಕ್ಟರ್ಸ್ ಕೊಲೀನಿಯರ್ ಅದ್ರ ಕಂಡೀಷನ್ಸ್ ಏನು ಅಂತಲೂ ಕೂಡ ಹೇಳಿದ್ವಿ. ಈಗ ಅದ್ರ ನೆಕ್ಸ್ಟ್ ಕಂಟಿನ್ಯೂ ಪಾರ್ಟ್ ಆಗಿ ನಿಮಗೆ ಪ್ರಾಬ್ಲಮ್ಸ್ ಇದ್ದಾವೆ. ಅದ್ರ ಬೇಸ್ಡ್ ಆನ್ ಈಗ ಏನು ಹೇಳಿದ್ವಲ್ಲ ಥಿಯರಿ, ಅದ್ರ ಬೇಸ್ಡ್ ಆನ್ ನಿಮಗೆ ಪ್ರಾಬ್ಲಮ್ಸ್ ಇರ್ತಕ್ಕಂಥವು. ಅವನು ಒಂದೊಂದೇ ಈಗ ನೋಡ್ತಾ ಹೋಗೋಣ. ಓಕೆ, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್, ವೈ ಆ್ಯಂಡ್ ಝೆಡ್. ಫೈಂಡ್ ದ ವ್ಯಾಲ್ಯೂ ಆಫ್ find the value of x, y and z, so that the vectors vector a is equal to xi plus 2j plus zk. Vector a is equal to xi plus 2j plus zk, xi plus 2j plus zk, and vector b is equal to 2i plus yj plus k, 2i plus yj plus k, 2i plus yj plus k are equal. once again ನೋಡ್ತಾ ಬನ್ನಿ, ಕ್ವಶನ್ಸ್ ನೋಡ್ತಾ ಬನ್ನಿ ಏನಿದೆ ಅಂತ. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್, ವೈ ಅಂಡ್ ಝೆಡ್. ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು, ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು, ಝೆಡ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ದಟ್ ದ ವೆಕ್ಟರ್ಸ್, ವೆಕ್ಟರ್ ಎ ಕೊಟ್ಟಿದ್ದಾರೆ ಅಂಡ್ ವೆಕ್ಟರ್ ಬಿ ಕೊಟ್ಟಿದ್ದಾರೆ ಅಂಡ್ ಒಂದು ಕಂಡೀಷನ್ಸ್ ಏನಿದೆ ಇಲ್ಲಿ ಆರ್ ಈಕ್ವಲ್ ಅಂತ ಹೇಳ್ಬಿಟ್ಟು. ಏನು ಇಲ್ಲಿ ಈಕ್ವಲ್ ಅಂದರೆ ಸೊಲ್ಯೂಷನ್ಸ್ ಅಂತ ತಗೊಂತ ಬನ್ನಿ. ಗಿವನ್ ವೆಕ್ಟರ್ಸ್ ಯಾವ್ಯಾವ್ದಿದೆ ವೆಕ್ಟರ್ಸ್, ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ are equal. are here what equal. vector a and vector b are equal ಅಂತ ಹೇಳಿದ್ರೆ that is vector a is equal to vector b. we know that the value of vector a is equal to xi cap plus 2j cap plus zk cap, vector a value, and vector b is equal to 2i cap plus yj cap plus k cap. Two vectors are said to be equal. ಇದನ್ನ ಕಂಡೀಷನ್ಸ್ ನಾನು ಲಾಸ್ಟ್ ಕ್ಲಾಸಸ್ ಅಲ್ಲಿ ಹೇಳಿದ್ದೀನಿ ನಿಮಗೆ. Two vectors are said to be equal if corresponding elements are also equal or corresponding components are also equal. I ನ ಕಾಂಪೊನೆಂಟ್ ಅಂದ್ರೆ x ಇದೆ is equal to, here I ನ ಕಾಂಪೊನೆಂಟ್ 2, ಹಾಗಾದ್ರೆ x is equal to 2i, and j ನ ಕಾಂಪೊನೆಂಟ್ 2 ಇದೆ, that is equal to, here j ನ ಕಾಂಪೊನೆಂಟ್ y ಇದೆ, ಹಾಗಾದ್ರೆ 2 is equal to y, and z is equal to k ನ ಕಾಂಪೊನೆಂಟ್, here k ನ ಕಾಂಪೊನೆಂಟ್ ಏನಿರಲ್ಲ ಅಂತ ವ್ಯಾಲ್ಯೂ 1 ಇರುತ್ತೆ ಅಂತ. ಸೊ ಹಾಗಾದ್ರೆ z is equal to ಏನಾಗ್ತದೆ 1 ಆಗುತ್ತೆ. x ವ್ಯಾಲ್ಯೂ 2, y ವ್ಯಾಲ್ಯೂ 2, z ವ್ಯಾಲ್ಯೂ 1. ಯಾವಾಗಿದು ಫೈಂಡ್ ದ ವ್ಯಾಲ್ಯೂ ಆಫ್ ವೆಕ್ಟರ್ a and ವೆಕ್ಟರ್ x y z ವ್ಯಾಲ್ಯೂ ವೆಕ್ಟರ್ a and ವೆಕ್ಟರ್ b ಈಕ್ವಲ್ ಅಂತ ಹೇಳಿದಾಗ, ಓಕೆನಾ. ಸೊ ಇದೇ ತರದ ಇನ್ನೊಂದು ಕ್ವಶನ್ಸ್ ಇದೆ, ಅದನ್ನ ನೀವೇ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ಸ್ ಫೈಂಡ್ ಎ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ದಿ ವೆಕ್ಟರ್. ಫೈಂಡ್ ದ unit vector in the direction of the vector, vector a is equal to 2i plus 3j plus k, 2i plus 3j plus k. ಏನು ಫೈಂಡ್ ಔಟ್ ಮಾಡಬೇಕಂತ ನೋಡಿ. ಫೈಂಡ್ ದ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ದಿ ವೆಕ್ಟರ್ a is equal to given. ಓಕೆ, ಸೊಲ್ಯೂಷನ್ಸ್ ಅಲ್ಲಿ ನಾನು ಯೂನಿಟ್ ವೆಕ್ಟರ್ ಅಂದ್ರೆ ಏನು ಅಂತ ಹೇಳಿದೆ ಡೆಫಿನೇಷನ್ಸ್. ನಾವು ಫೈಂಡ್ ಔಟ್ ಮಾಡ್ತಾ ಇರೋದು ಯೂನಿಟ್ ವೆಕ್ಟರ್ in the direction of the vector, vector A is equal to
2i plus 3j plus k, 2i plus 3j plus k ಇದೆ. So unit vector is denoted by, we know that a cap. Unit vector is denoted by, we know that a cap is equal to, we write vector a divided by magnitude of vector a. Yes, a cap is the unit vector is equal to vector a divided by magnitude of vector a. First we have to find magnitude of vector a. Yes, here the vector a is equal to 2i plus 3j plus k, which is of the form xi plus yj plus zk form ಅಲ್ಲಿ ಇದೆ. ಸೊ ಹಾಗಾದ್ರೆ ಆ ವೆಕ್ಟರ್ ಗೆ ಮ್ಯಾಗ್ನಿಟ್ಯೂಡ್ ಆರ್ ಲೆಂತ್ ಅಂದ್ರೆ ನಾನು ನಿಮಗೆ ನಿನ್ನೆ ಹೇಳಿದ್ದೆ ಏನಂತ, ಮ್ಯಾಗ್ನಿಟ್ಯೂಡ್ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ ಎಸ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್. ಸೊ ಹಾಗಾದ್ರೆ ಇದು ಯಾವ ಫಾರ್ಮ್ ಅಲ್ಲಿ ಇದೆ, xi ಪ್ಲಸ್ yj ಪ್ಲಸ್ zk ಫಾರ್ಮ್ ಅಲ್ಲಿ ಇದೆ. ಓಕೆನಾ, xi ಪ್ಲಸ್ yj ಪ್ಲಸ್ zk ಫಾರ್ಮ್ ಅಲ್ಲಿ ಇದೆ. ಸೊ ಹಾಗಾದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ a ಬೇಕು ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ a is equal to square of x ಸ್ಕ್ವೇರ್ ಅಂದ್ರೆ ಅಡಿನ ಕೋಎಫಿಷಿಯಂಟ್ x ಆಗುತ್ತೆ 2 ಸ್ಕ್ವೇರ್ ಪ್ಲಸ್ 3 square plus z the coefficient ಇರಲ್ಲ ಅದು 1 square. So it is equal to square root of 2 square 4 plus 3 square 9 plus 1 is equal to root 14. Magnitude of vector a is equal to, we get root 14. Then vector a cap is equal to unit vector a ಅಂದ್ರೆ ಏನಿದೆ ನೋಡಿ ಇಲ್ಲಿ 2i plus 3j plus k divided by square root of 14, that is the magnitude of vector a. So that can be written as 2 divided by root 14 into I cap, okay, plus 3 divided by root 14 into j cap plus 1 divided by root 14 into k cap, which is the unit vector, which is the unit vector in the direction of the vector a is equal to 2i plus 3j plus k direction alli. So the unit vector ಅಂದ್ರೆ ನಮಗೆ ಗೊತ್ತು, according to definition of unit vector, the vector whose having magnitude is equal to 1. okay, so ಹಾಗಾದ್ರೆ ಇದಕ್ಕೆ magnitude find out ಮಾಡಿದ್ರೆ I will get 1 ಬರಬೇಕು, ಹಾಗಿದ್ರೆ which is unit vector. okay, then what is the magnitude of a cap ಅಂತ ಹೇಳಿದ್ರೆ 1 ಬರುತ್ತೆ ನೋಡಿ. magnitude of vector a cap 2 square root of x square ಅಂದ್ರೆ 2 square 4 divided by 14 s square root of, okay, plus 3 square 9 divided by 14 s plus square root of 1 divided by 14. ಯಾಕಂದ್ರೆ x square plus y square plus z square root of x square 2 square 2 root 14 whole square 14 only. 3 those 2 whole square y square 3 square 9 divided by 14 whole square 14. So 9 by 14 1 square 1 divided by 14 whole square 14 LCM 14 ಆಗುತ್ತೆ. ನ್ಯೂಮರೇಟರ್ ಆಡ್ ಮಾಡಿ 14 divided by 14 root 14 cancel ಆದ್ರೆ 1 ಆಯ್ತು, is equal to 1. Hence magnitude of a cap is equal to, we get 1, which is the unit vector but which is the direction of 2i plus 3j plus k. clear ಆಯ್ತಾ ಇದು? find a unit vector in the direction of the vector 1 marks ಕೇಳ್ತಾರೆ ಅಥವಾ 2 marks ಕೇಳ್ತಾರೆ. ಇದೇ ವೆಕ್ಟರ್ ಗೆ ಅದು ಇನ್ನು ನೆಕ್ಸ್ಟ್ ಒಂದು ಕ್ವೆಶ್ಚನ್ಸ್ ಇದೆ ಇದೇ ತರ, ದಟ್ ಇಸ್ ಮ್ಯಾಗ್ನಿಟ್ಯೂಡ್ ಎಷ್ಟು ಯೂನಿಟ್ಸ್ ಇರುತ್ತೆ ಅಂತ ಹೇಳ್ತಾರೆ. ಯೂನಿಟ್ ವೆಕ್ಟರ್ ಫೈಂಡ್ ಔಟ್ ಮಾಡಿ ಮ್ಯಾಗ್ನಿಟ್ಯೂಡ್ ಅಷ್ಟನ್ನ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಒಂದು ಕ್ವೆಶ್ಚನ್ಸ್ ನೋಡ್ತಾ ಹೋಗೋಣ. ಇಲ್ಲಿ ಎಲ್ಲಾ ಮೆಥಡ್ ಅಲ್ಲೂ ಒಂದೊಂದು ಕ್ವೆಶ್ಚನ್ಸ್ ಹೇಳ್ತಾ ಹೋಗ್ತೀನಿ. ಎಕ್ಸರ್ಸೈಸ್ 10.2 ನಲ್ಲಿ ನೀವು ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆನಾ? ಓಕೆ, ನೆಕ್ಸ್ಟ್ ಒನ್ ಕ್ವೆಶ್ಚನ್ಸ್ ನೋಡ್ತಾ ಬನ್ನಿ. ನೆಕ್ಸ್ಟ್ ಒನ್ ಏನಿದೆ ಅಂತ, ನೆಕ್ಸ್ಟ್ ಒನ್, find a vector in the direction of the vector, find a vector in the direction of the vector, find a vector in the direction of the vector 5y minus j plus 2k. find a vector, find a vector, find a vector in the direction of the vector, in the direction of the vector, the direction of the vector 5i minus j, 5i minus j plus 2k, 5i minus j plus 2k, which has magnitude, which has magnitude, which has magnitude, which has magnitude 8 units. Right? 8 units. 2 marks important question. 2 marks important question. Find a vector in the direction of the vector. Find a vector in the direction of the vector 5y minus j plus 2k which has magnitude 8 units ಅಂತ ಹೇಳಿದ್ರು. ಓಕೆ, once again ನೋಡಿ questions.
ನಾವು ಏನು ಫೈಂಡ್ ಔಟ್ ಮಾಡಬೇಕು, ಕ್ವಶನ್ಸ್ ಅಲ್ಲೇ ಇದೆ ಕ್ಲಿಯರ್ ಆಗಿ. ಫೈಂಡ್ ಎ ವೆಕ್ಟರ್, ವೆಕ್ಟರ್ ಫೈಂಡ್ ಔಟ್ ಮಾಡಬೇಕು. ಇನ್ ದ ಡೈರೆಕ್ಷನ್ ಆಫ್ ದಿ ವೆಕ್ಟರ್, ಯಾವ ಡೈರೆಕ್ಷನ್ ಅಲ್ಲಿ ಇರಬೇಕು? 5y minus j plus 2k here. 5y minus j plus 2k. Okay, I j k are the unit vector, so that's why I have to write the cap. I cap, j cap, 2 cap. 5y minus j plus 2k, which has magnitude 8 units. ನಾನು ಯೂನಿಟ್ ವೆಕ್ಟರ್ ಫೈಂಡ್ ಔಟ್ ಮಾಡಿ ಅದ್ರ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಿದ್ರೆ ಅದ್ರದ್ದು ಮ್ಯಾಗ್ನಿಟ್ಯೂಡ್ 8 ಯೂನಿಟ್ಸ್ ಇರಬೇಕಂತೆ. ಬಟ್ ಯಾವ ಡೈರೆಕ್ಷನ್ ಅಲ್ಲಿ? 5y minus j plus 2k ಫಾರ್ಮ್ ಅಲ್ಲಿ ಇರಬೇಕು. ಸೊ ಹಾಗಾದ್ರೆ ಲಾಸ್ಟ್ ಕ್ವೆಶ್ಚನ್ಸ್ ಅಲ್ಲಿ ಸೇಮ್ ಪ್ರೊಸೀಜರ್ ಅಲ್ಲಿ ಮಾಡಿದ್ವಿ ನಾವು. ಏನಂತ ಮಾಡಿದ್ವಿ? ಎಸ್, ಐ ವಿಲ್ ಫೈಂಡ್ ಎ ವೆಕ್ಟರ್. ಫೈಂಡ್ ಎ ಯೂನಿಟ್ ವೆಕ್ಟರ್ ಫೈಂಡ್ ಔಟ್ ಮಾಡ್ತಾ ಇರೋದು ನಾನು. ಯೂನಿಟ್ ವೆಕ್ಟರ್ in the direction of the vector, unit vector in the direction of the vector, take as vector a is equal to ಅಂತ ಕನ್ಸಿಡರ್ ಮಾಡ್ತೀವಿ 5i minus j cap plus 2k cap. 5i minus j cap plus 2k cap. ಹಾಗಾದ್ರೆ ಯೂನಿಟ್ ವೆಕ್ಟರ್ ಅಂದ್ರೆ I will write j cap is equal to know that vector a divided by magnitude of vector a. ಸರಿ, ಯೂನಿಟ್ ವೆಕ್ಟರ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿಲ್ಲ, ಆದ್ರೂ ಯೂನಿಟ್ ವೆಕ್ಟರ್ ಬರ್ಕೊಂಡಿರಾ? ಎಸ್, ಯಾಕೆಂದ್ರೆ ಫೈಂಡ್ ಎ ವೆಕ್ಟರ್ ಇನ್ ದ ಡೈರೆಕ್ಷನ್, ಆ ವೆಕ್ಟರ್ ಅಲ್ಲಿ ನಾನು ಏನು ಫೈಂಡ್ ಔಟ್ ಮಾಡಬೇಕು? ಆ ಡೈರೆಕ್ಷನ್ ಅಲ್ಲಿ ವೆಕ್ಟರ್ ಫೈಂಡ್ ಔಟ್ ಮಾಡಿ ಅದಕ್ಕೆ ಮ್ಯಾಗ್ನಿಟ್ಯೂಡ್ 8 ಯೂನಿಟ್ಸ್ ಇರಬೇಕು ಅಂತ ಹೇಳಿದ್ದೇನೆ. ನಾನು ಯೂನಿಟ್ ವೆಕ್ಟರ್ ಫೈಂಡ್ ಔಟ್ ಮಾಡಿದ್ರೆ ಅದಕ್ಕೆ ಮ್ಯಾಗ್ನಿಟ್ಯೂಡ್ 1 ಆಗಿರುತ್ತೆ. ಅದಕ್ಕೆ ಮಲ್ಟಿಪ್ಲೈಡ್ ಬೈ 8 ಮಾಡಿದ್ರೆ ನನಗೆ ಮ್ಯಾಗ್ನಿಟ್ಯೂಡ್ 8 ಯೂನಿಟ್ಸ್ ಆಗುತ್ತೆ. ಕ್ಲಿಯರ್ ಆಯ್ತಾ? ಸೊ ಹಾಗಾದ್ರೆ ಒಂದು ಯೂನಿಟ್ ವೆಕ್ಟರ್ ಫೈಂಡ್ ಔಟ್ ಮಾಡ್ಕೊಂಡು ಅದಕ್ಕೆ ಮಲ್ಟಿಪ್ಲೈಡ್ ಬೈ 8 ಯೂನಿಟ್ಸ್. ಇದೇ ತರದ ಇನ್ನೊಂದು ಕ್ವಶನ್ಸ್ ಇದೆ, ಅದು ನಿಮಗೆ ಹೇಳ್ತೀನಿ. ಫೈಂಡ್ ಎ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ದಿ ವೆಕ್ಟರ್ ಕೊಟ್ಟಿರ್ತಾನೆ, ದಟ್ ಹ್ಯಾಸ್ ಮ್ಯಾಗ್ನಿಟ್ಯೂಡ್ 7 ಯೂನಿಟ್ಸ್ ಅಂತ ಹೇಳ್ತಾರೆ. 7 ಯೂನಿಟ್ಸ್ ಅಂತ ಹೇಳಿದ್ರೆ ಸೇಮ್ ಪ್ರೊಸೀಜರ್ ಅಲ್ಲಿ you have to write the multiplied by 7. Okay, so a cap is equal to vector a divided by magnitude of vector a ಅಂದ್ರೆ already ನಾವು ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಹೇಳಿದ್ದೆ, square of x square over 5 square 25. Okay, ಇಲ್ಲಿ -1 whole square plus 1 plus 2 square 4 and is equal to root 30 ಆಗಿದೆ. root 30 square root of ನೋಡಿ square root of 25 5 square 25 plus 1 square 1 plus 4 square 2 square ಅಂತ ಹೇಳಿದ್ರೆ 4 ಆಗುತ್ತೆ. ಅಲ್ಲಿಗೆ 25 plus 5 ಅಂತ ಹೇಳಿದ್ರೆ root 30 ಆಗುತ್ತೆ. ಮತ್ತೆ ಅಲ್ಲಿಗೆ a cap is equal to yes, I will write vector a ಏನಿದೆ 5i minus j plus 2k divided by square root of 30. ಇದನ್ನ ಸಪರೇಟ್ ಮಾಡಿ. a cap is equal to 5 divided by root 30 I cap minus j divided by 1 divided by root 30 into j cap. Okay, plus 2 divided by root 30 into k cap. ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋದು. 30 ನ ಇದು 9 into 5 ಏನು ಬೇಡ, ಸಾಕು. ಓಕೆ, which has ಈ ವೆಕ್ಟರ್ ಏನು ಹೇಳಿದ್ರು ನಾವು? which has magnitude 8 units ಅಂತ ಹೇಳಿದ್ರಲ್ವಾ? 8 units, that is 8 units ಆಗಿರಬೇಕು ಅಂದ್ರೆ ಇದ್ರ ಮ್ಯಾಗ್ನಿಟ್ಯೂಡ್ that is ಏನು ಮಾಡ್ತೀವಿ ನಾವು? 8 into 8 cap. 8 into 8 cap. ಈ 8 ಇಂದ ಮಲ್ಟಿಪ್ಲೈ ಮಾಡ್ತೀವಿ ಅಷ್ಟೇ. 8 into 5 40 divided by root 30 I cap minus 8 into 1 8 divided by root 30 j cap plus 8 into 2 16 divided by root 30 k cap, which has 8 units magnitude of unit vector. 8 units magnitude of unit vector. Once again 8 a cap is equal to ಇದಕ್ಕೆ ನೀನೇನಾದರೂ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಿರೋದಕ್ಕೆ we will get 8 units ಬಂದಿರುತ್ತೆ ಈ ವೆಕ್ಟರ್ಗೆ. 8 into 8 cap ಇದೆಯಲ್ಲ, ಅದಕ್ಕೆ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಎಷ್ಟು ಬಂದಿರುತ್ತೆ? ಮ್ಯಾಗ್ನಿಟ್ಯೂಡ್ 8 ಯೂನಿಟ್ಸ್ ಇರುತ್ತೆ. ಬಟ್ ಯಾವ ಡೈರೆಕ್ಷನ್ ಇದೆ ನೋಡಿ? 5y minus j plus 2k ಡೈರೆಕ್ಷನ್ ಅಲ್ಲಿ ಇರುತ್ತೆ. ಸೇಮ್ ಪ್ರೊಸೀಜರ್ ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ, ಅದನ್ನ ನೀವೇ ಮಾಡಿ. ಏನಿದೆ ನೋಡಿ, ಸೇಮ್ ಪ್ರೊಸೀಜರ್ ಪ್ರಾಬ್ಲಮ್. ಓಕೆ, ಟೇಕ್ ದಿಸ್. ಫೈಂಡ್ ಎ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ದಿ ವೆಕ್ಟರ್ a is equal to I minus 2j ಅಷ್ಟೇ ಇದೆ. I minus 2j, k ಇಲ್ಲ, k ನ ಕೋಎಫಿಷಿಯಂಟ್ 0 ಆಗಿರುತ್ತೆ. yes, vector a is equal to I minus 2j that has magnitude 7 units ಅಂತ ಹೇಳಿದೆ. that has magnitude 7 units. ಓಕೆ, ಇದು ನೀವೇ ಬರೀಬಹುದು. ಹೆಂಗೆ? ಸೇಮ್
ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ವೆಕ್ಟರ್ a equal to i minus 2j ಬರೀತಾ ಅಲ್ಲಿ a cap is equal to ಫಾರ್ಮುಲಾ ವೆಕ್ಟರ್ a divided by magnitude of vector a magnitude of vector a ಫೈಂಡ್ ಔಟ್ ಮಾಡಿದ್ರೆ ಅದಕ್ಕೆ ಸ್ಕ್ವೇರ್ ರೂಟ್ ಆಫ್ ಏನು ಬರುತ್ತೆ 1 ಸ್ಕ್ವೇರ್ 1 2 ಸ್ಕ್ವೇರ್ 4 ಅಲ್ಲಿ ರೂಟ್ 5 ಆಗುತ್ತೆ ಡಿವೈಡೆಡ್ ಬೈ ರೂಟ್ 5 ಮಲ್ಟಿಪ್ಲೈಡ್ ಬೈ ವಿಚ್ ಹ್ಯಾಸ್ magnitude is 7 units ಮಲ್ಟಿಪ್ಲೈಡ್ ಬೈ 7 ಮಾಡ್ತೀವಿ ಸೇಮ್ ಪ್ರೊಸೀಜರ್ ಅಲ್ಲಿ ಮಾಡ್ತಿರಲ್ಲ ಅದು ಕ್ವೆಶ್ಚನ್ಸ್ ಓಕೆ ಮಾಡಿ ಅದೊಂದು ನೆಕ್ಸ್ಟ್ ಓಕೆ ಫೈಂಡ್ ದ okay next one questions togoli find the unit vector next question find the unit vector in the direction of the sum of the vectors find the unit vectors find the unit vectors in the direction of the sum of the vectors sum of the vectors sum of the vectors sum of the vectors vector a is equal to sum of the vectors vector a is equal to 2i plus 2j minus 5k 2i plus 2j minus 5k and vector b is equal to 2i plus j plus 3k 2i plus j plus 3k ಸರಿ ಏನು ಫೈಂಡ್ ಔಟ್ ಮಾಡಬೇಕು ನೋಡಿ ಮತ್ತೆ once again we will find a unit vector find out ಮಾಡಬೇಕು ಓಕೆನಾ find the unit vectors in the direction of the sum of the vectors ಇವೆರಡು ವೆಕ್ಟರ್ ನ ಸಮ್ ಮಾಡಿದ್ರೆ once again we will get a vector ಆ ವೆಕ್ಟರ್ ಗೆ ಯೂನಿಟ್ ವೆಕ್ಟರ್ ಫೈಂಡ್ ಔಟ್ ಮಾಡಬೇಕು ಓಕೆ ಹಾಗಾದ್ರೆ ಸೊಲ್ಯೂಷನ್ sum of the vectors sum of the vectors vector a plus vector b is equal to yes vector a plus vector b ಅಂದ್ರೆ vector a value 2i plus 2j minus 5k ಗೆ ij ಗೆ ಯೂನಿಟ್ ವೆಕ್ಟರ್ ಕ್ಯಾಪ್ ಹಾಕಿ okay plus vector b ಅಂದ್ರೆ 2i plus j plus 3k ಓಕೆನಾ ಸೊ ಹಾಗಾದ್ರೆ ನಿಮಗೆ vector a plus vector b is equal to ಯಾವಾಗಲೂ sum of two vectors ಅಂದ್ರೆ corresponding ij components ನ ನಾವು ಆಡ್ ಮಾಡೋದು i ನ ಕೋಎಫಿಷಿಯಂಟ್ 2i ಇದೆ ಇಲ್ಲಿ ಪ್ಲಸ್ 2i ಇದೆ ಅಂದ್ರೆ we get 4i cap ಓಕೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ನಾನು a1 plus b1 into i cap ನಿನ್ನೆ ಅಡಿಷನ್ ಆಫ್ ಟು ವೆಕ್ಟರ್ಸ್ ಅಲ್ಲಿ ಹೇಳಿದ್ವಿ ನಾವು ಏನಾಗುತ್ತೆ ಅಂತ ಹೇಳಿದಿದ್ದಾನೆ ಸೊ ಅದೇ ತರಲೇ ನೀವು ಕೂಡ ಇಲ್ಲಿ ಫಾಲೋ ಮಾಡ್ತಾ ಹೋಗಬೇಕು ಹಾಗಾದ್ರೆ 2i ಇದೆ ಇಲ್ಲಿ ಪ್ಲಸ್ j ಪ್ಲಸ್ 3j 2i 4i 2j plus j ಅಂದ್ರೆ 3j minus 5k plus 3k ಅಲ್ಲಿ ಏನಾಗುತ್ತೆ minus 2k ಆಗುತ್ತೆ minus 5 plus 3 minus 5 plus 3 minus 5 plus 3 ಅಂತ ಹೇಳಿದ್ರೆ we get minus 2k ಓಕೆ ಈ ಎರಡನ್ನು ಸೇರಿ we treated as vector c ಅಂತ ತಗೊಂಡಿದ್ದಾರೆ vector c ಅವ್ರು ಹೇಳಿದ್ ನಮಗೆ ಇದನ್ನ vector c ಅಂತ ತಗೊಂಡಿನಿ find the unit vector in the direction of the sum of the vectors ಇವೆರಡು ವೆಕ್ಟರ್ ನ ಸಮ್ ಮಾಡಿ ಬರೋ ವೆಕ್ಟರ್ ಗೆ ಯೂನಿಟ್ ವೆಕ್ಟರ್ ಸೊ ಹಾಗಾದ್ರೆ ಇದನ್ನ c ಅಂತ ತಗೊಂಡ್ರೆ s ವೆಕ್ಟರ್ treated as vector c so ಅಲ್ಲಿ ವೆಕ್ಟರ್ c is equal to 4i plus 3j minus 2k then I will find unit vector as c cap is equal to vector c divided by magnitude of vector c yes that is magnitude of vector c is equal to square root of 4 square 16 plus 3 square 9 plus minus 2 whole square plus 4 and square root of 16 plus 4 20 root to 29 so c cap is equal to c ಅಂತ ಹೇಳಿದ್ರೆ 4i plus 3j minus 2k whole divided by root to 29 which is the unit vector in the sum of the vectors ಆಗಿದೆ ಇದು ಅಷ್ಟೇ 2 ಮಾರ್ಕ್ಸ್ ಕ್ವೆಶ್ಚನ್ಸ್ ಸಿಂಪಲ್ ಆಗಿದೆ ಇದ್ರ ಬೇಸ್ಡ್ ನೀವು ಪ್ರಾಬ್ಲಮ್ಸ್ ನ ವರ್ಕೌಟ್ ಮಾಡ್ಕೊಂತ ಹೋಗಬಹುದು ಓಕೆ ನೆಕ್ಸ್ಟ್ ಕ್ವೆಶ್ಚನ್ಸ್ ನೋಡ್ತಾ ಬನ್ನಿ ಇದೇ ತರ ಸಮ್ ಆಫ್ ದಿ ವೆಕ್ಟರ್ ಯೂನಿಟ್ ವೆಕ್ಟರ್ ಡೈರೆಕ್ಷನ್ ಕ್ವೆಶ್ಚನ್ಸ್ ಫೈಂಡ್ ಔಟ್ ಮಾಡಿ ಅಂದ್ರೆ ಮಾಡಕ್ಕೆ ನೀವು ರೆಡಿ ಇರಬೇಕು ಓಕೆ ನೆಕ್ಸ್ಟ್ ಕ್ವೆಶ್ಚನ್ write the direction ratios and cosines of the vectors
write the direction cosines ಇದನ್ನ DCS ಅಂತಲೂ ಬರೀತಾರೆ. ಡೈರೆಕ್ಷನ್ cosines ಆರ್ DCS ಅಂದ್ರೆ ಏನಂತೆ ಡೈರೆಕ್ಷನ್ cosines ಅಂತ. Write the direction cosines and ratios are numbers ಅಂತ ಹೇಳ್ತಾರೆ. Direction ratios are direction numbers of the vector A is equal to of the vector A is equal to I plus j minus 2k I plus j minus 2k write the direction cosines and ratios of the vector. Direction cosines find out ಮಾಡಬೇಕು ಮತ್ತೆ direction ratios find out ಮಾಡಬೇಕು ಯಾವ ವೆಕ್ಟರ್ಗೆ ಈ ವೆಕ್ಟರ್ಗೆ. ಓಕೆನಾ? ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ಸ್ ಅಲ್ಲಿ ನಿಮಗೆ ಗೊತ್ತಿದೆ ಸೊಲ್ಯೂಷನ್ ಎಸ್ given vector ಏನಿದೆ ಅದು ವೆಕ್ಟರ್ A is equal to I plus j minus 2k ಇದು ಯಾವ ಫಾರ್ಮ್ ಅಲ್ಲಿ ಇದೆ xi plus yj plus zk ಫಾರ್ಮ್ ಅಲ್ಲಿ ಇದೆ. x ಅಂದ್ರೆ ವ್ಯಾಲ್ಯೂ 1, y ಅಂದ್ರೆ ವ್ಯಾಲ್ಯೂ 1, z ಅಂದ್ರೆ ವ್ಯಾಲ್ಯೂ -2 ಅದು ಕ್ಲಿಯರ್ ಆಗಿ ಗೊತ್ತಿದೆ ನಿಮಗೆ. ಸೊ ಹಾಗಾದ್ರೆ ಡೈರೆಕ್ಷನ್ cosines ಅಂತ ಹೇಳಿದ್ರೆ ನಿಮಗೆ ಗೊತ್ತು ಏನಿದೆ ಡೈರೆಕ್ಷನ್ cosines ಅಂತ ಹೇಳಿದ್ರೆ ಬರೀಬೇಕಾದ್ರೆ L is equal to cos alpha is equal to x divided by square root of x square plus y square plus z square and M is equal to cos beta is equal to y divided by square root of x square plus y square plus z square and N is equal to cos gamma is equal to y plus z divided by square root of x square plus y square plus z square. ಇದೇನಿದು ಡೈರೆಕ್ಷನ್ cosines ಆಫ್ ಎ ವೆಕ್ಟರ್ ಇನ್ ಜನರಲ್ ಫಾರ್ಮ್. ನಿಮಗೆ ನಿನ್ನೆ ಹೇಳಿದೆ ಡೈರೆಕ್ಷನ್ cosines and direction ratios ಅಲ್ಲಿ ಡೈರೆಕ್ಷನ್ cosines ಗೆ L is equal to cos alpha, M is equal to cos beta and N is equal to cos gamma. ಅದು cos gamma cos beta alpha ವ್ಯಾಲ್ಯೂ ನಿಮಗೆ ಗೊತ್ತು ಏನಾಗಿರುತ್ತೆ ಏನು ಬರುತ್ತೆ ಅಂತ. ಓಕೆ, ಹಾಗಾದ್ರೆ ಇಲ್ಲಿ x ಅಂತ ಹೇಳಿದ್ರೆ ವ್ಯಾಲ್ಯೂ 1 ಆಗಿರುತ್ತೆ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ 1 ಸ್ಕ್ವೇರ್ 1 ಪ್ಲಸ್ y ಸ್ಕ್ವೇರ್ ಅಂತ ಹೇಳಿದ್ರೆ ಕೋಎಫಿಷಿಯಂಟ್ 1 ಸ್ಕ್ವೇರ್ 1 z ಸ್ಕ್ವೇರ್ ಅಂತ ಹೇಳಿದ್ರೆ -2 ಹೋಲ್ ಸ್ಕ್ವೇರ್ ಪ್ಲಸ್ 4 ಆಗಿರುತ್ತೆ. ಇಲ್ಲಿ 1 ಡಿವೈಡೆಡ್ ಬೈ root 6 ಆಗಿದೆ. 1 divided by root 6. Here also same cos beta is equal to y the coefficient y and value 1 divided by the value root 7 value root 6 and it is equal to z value ನಮಗೆ -2 divided by root 6 ಆಗಿದೆ. -2 divided by root 6 ಹಾಗಾದ್ರೆ therefore direction cosines ನ DCS ಅಂತ ಹೇಳ್ತೀವಿ. ಡೈರೆಕ್ಷನ್ cosines ನ DCS ಆರ್ ಅವನ್ನ ಯಾವಾಗಲೂ ಹಿಂಗೆ ಬ್ರಾಕೆಟ್ ಅಲ್ಲಿ ಬರೀತೀವಿ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಡೈರೆಕ್ಷನ್ cosines ಆರ್ s 1/√6, 1/√6, -2 divided by √6 are the direction cosines of the vector A equal to I plus j minus 2. ಇದು ಕೂಡ ಅಷ್ಟೇ 2 ಮಾರ್ಕ್ಸ್ 1 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್. ಲಾಸ್ಟ್ ಇಯರ್ ಅಲ್ಲಿ ಹೇಳಿದ್ದೀನಿ ನಿಮಗೆ ಡೈರೆಕ್ಷನ್ cosines ಮೇಲೆ ಆಂಗಲ್ ಕೊಟ್ಟಿದ್ರು, ಡೈರೆಕ್ಟೆಡ್ ಆಂಗಲ್ ಕೊಟ್ಟು ಡೈರೆಕ್ಷನ್ cosines ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ರು. ಇನ್ ಕೇಸ್ ಡೈರೆಕ್ಟೆಡ್ ಆಂಗಲ್ಸ್ ಕೊಟ್ಟರೆ ನಿಮಗೆ ಡೈರೆಕ್ಷನ್ cosines ಏನಾಗುತ್ತೆ ಅಂತ ಡೈರೆಕ್ಟ್ ಬರೀತಾ ಹೋಗ್ಬೋದು. ಹಾಗಾದ್ರೆ ಡೈರೆಕ್ಷನ್ cosines 1/√6, 1/√6 -2/√6 ಆಗಿರುತ್ತೆ. ಅಂಡ್ ಡೈರೆಕ್ಷನ್ ರೇಷಿಯೋಸ್ ಏನಾಗಿರುತ್ತೆ ಡೈರೆಕ್ಷನ್ ನಂಬರ್ಸ್ ಆರ್ ಡೈರೆಕ್ಷನ್ cosines ಆರ್ ನಿಮ್ಗೆ ಏನಾಗಿರುತ್ತೆ ಅಂತ ನಾವು ಹೇಳಿದ್ವಿ, ಮಲ್ಟಿಪ್ಲೈ ಮಾಡ್ಕೊಂಡಿರ್ತೀವಿ x ಆರ್ ಎಲ್ ಆರ್ ಅಂತೀವಿ. ಅವ್ನು ಡಿನೋಟ್ ಮಾಡೋದು ಎ ಬಿ ಸಿ ಅಂತ. ಎ ಬಿ ಸಿ ಇಲ್ಲಿ ಎ ಬಿ ಸಿ ಅಂತ ಹೇಳಿದ್ರೆ 1 1 -2 ಆಗಿರುತ್ತೆ. ಡೈರೆಕ್ಷನ್ ರೇಷಿಯೋಸ್ ಆರ್ 1, 1, -2. ಎಸ್ ನಿಮ್ಗೆ ವೆಕ್ಟರ್ A is equal to A1 I plus A2 J plus A3 K ಈ ರೀತಿ ವೆಕ್ಟರ್ ಕೊಟ್ಟಾಗ A1 A2 A3 ಆರ್ ಡೈರೆಕ್ಷನ್ ರೇಷಿಯೋಸ್ ಆರ್ ಡೈರೆಕ್ಷನ್ ನಂಬರ್ಸ್ ಆಗಿರ್ತವೆ. ಅದೇ ಅವಕ್ಕೆ ಏನಾದರೂ ಡೈರೆಕ್ಷನ್ cosines ಅಂದ್ರೆ ಈ ಫಾರ್ಮ್ ಅಲ್ಲಿ ಬರ್ತೀವಿ, ಕಾಂಪೊನೆಂಟ್ಸ್ ಡೈರೆಕ್ಷನ್ ನಂಬರ್ಸ್ ಆರ್ ಡೈರೆಕ್ಷನ್ cosines ಆಗಿರುತ್ತೆ. ಹಾಗಾದ್ರೆ 1, 1 -2 ಆರ್ ಡೈರೆಕ್ಷನ್ ರೇಷಿಯೋಸ್ ಆರ್ ಡೈರೆಕ್ಷನ್ ನಂಬರ್ಸ್ ಆಗಿರುತ್ತೆ. ಓಕೆ, ಇದು ಕೂಡ ಅಷ್ಟೇ ಸೇಮ್ ಪ್ರೊಸೀಜರ್ ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಇವನ್ನ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಬನ್ನಿ.
ಇದೇ ಥರದ್ರಲ್ಲಿ ಡೈರೆಕ್ಷನ್ ಕೊಸೈನ್ಸ್ ಆ್ಯಂಡ್ ಡೈರೆಕ್ಷನ್ ರೇಷಿಯೋಸ್ ಕೂಡ ನೀವು ಮಾಡ್ತೀರಾ. 8 ಯೂನಿಟ್ಸ್ ಮ್ಯಾಗ್ನಿಟ್ಯೂಡ್ ಮಾಡ್ತೀರಾ. ಓಕೆ, ಯೂನಿಟ್ ವೆಕ್ಟರ್ ಫೈಂಡ್ ಔಟ್ ಮಾಡ್ತೀರಾ. ಎಲ್ಲ ಪ್ರಾಬ್ಲಮ್ಸ್ನು ನೀವು ಕಂಪ್ಲೀಟ್ ಮಾಡ್ಕೋಬೋದು ಅವನ್ನ. ಓಕೆ, ನೆಕ್ಸ್ಟು ಇನ್ನೊಂದು ಪ್ರಾಬ್ಲಮ್ಸಿಗೆ ಏನಾದರೂ ಡೈರೆಕ್ಷನ್ ಕೊಸೈನ್ಸ್ ಫೈಂಡ್ ಔಟ್ ಮಾಡೋದಾದರೆ ಮಾಡಿ. ಫೈಂಡ್ ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ದಿ ವೆಕ್ಟರ್. Find the direction, cosines and ratios of the vector. Vector A is equal to I plus 2j plus 3k. I plus 2j plus 3k. Vector A is equal to I plus 2j plus 3k. So again I plus 2j plus the value ಏನಾಗುತ್ತೆ plus 3k ಆಗೋಗುತ್ತೆ. ಓಕೆನಾ? ಸೊ ಅದಕ್ಕೆ ಡೈರೆಕ್ಷನ್ ಕೊಸೈನ್ಸ್ ಅಂದ್ರೆ ಇದೇ ಫಾರ್ಮುಲಾ ನಿಮಗೆ ಬೇಕಾಗಿರ್ತಕ್ಕಂಥದ್ದು. ಏನಾಗುತ್ತೆ ಅಂತ ನೋಡ್ತಾ ಬನ್ನಿ ಅಷ್ಟೇ. ಎಸ್ x ನ ಕೋಎಫಿಷಿಯಂಟ್ ಅಂತ ಹೇಳಿದ್ರೆ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ is equal 1 square 1 plus 2 square 4 plus 3 square 9 is equal to 1 divided by root 14 ಆಗುತ್ತೆ. ನೆಕ್ಸ್ಟ್ 2 divided by root 14 and 3 divided by root 14 is 3 divided by root 14. ಡೈರೆಕ್ಷನ್ ಕೊಸೈನ್ಸ್ ಅವನ್ನ ಯಾವಾಗಲೂ ಡೈರೆಕ್ಷನ್ ಕೊಸೈನ್ಸ್ ನ ರೆಪ್ರೆಸೆಂಟ್ ಹೀಗೆ ಮಾಡಿದ್ದೀವಿ ಈ ತರ ಆರ್ಡರ್ ಟ್ರಿಪ್ಲೆಟ್ ಅಲ್ಲೇ ರೆಪ್ರೆಸೆಂಟ್ ಮಾಡಿ. ಡೈರೆಕ್ಷನ್ ಕೊಸೈನ್ಸ್ s1 divided by root 14 2 divided by root 14 3 divided by root 14. ಹಾಗಾದ್ರೆ ಡೈರೆಕ್ಷನ್ ರೇಷಿಯೋಸ್ ಏನಾಗಿರ್ತವೆ ನೋಡಿ. ಒಂದ್ಸಗೆ 1 2 3 1 2 3 ಆ ಡೈರೆಕ್ಷನ್ ರೇಷಿಯೋಸ್ ಡೈರೆಕ್ಷನ್ ನಂಬರ್ಸ್ ಆಗಿರ್ತವೆ. ಓಕೆ ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಅಂದರೆ ನೆಕ್ಸ್ಟ್ ಕಾನ್ಸೆಪ್ಟ್ ನಿಮಗೆ ವೆಕ್ಟರ್ ಜಾಯಿನಿಂಗ್ 2 ಪಾಯಿಂಟ್ಸ್ ಅಂತ ಇದೆ. ವೆಕ್ಟರ್ ಜಾಯಿನಿಂಗ್ 2 ಪಾಯಿಂಟ್ಸ್. 2 ಪಾಯಿಂಟ್ನ ಜಾಯಿನ್ ಮಾಡಿದರೆ ಅದು ವೆಕ್ಟರ್ ಫಾರ್ಮಲ್ಲಿ ಏನಾಗಿರುತ್ತೆ ಅಂತ ಅಂದರೆ ವೆಕ್ಟರ್ ಜಾಯಿನಿಂಗ್ 2 ಪಾಯಿಂಟ್ಸ್. ಓಕೆ, ಅದು ನೋಡ್ತಾ ಬನ್ನಿ ಏನಾಗುತ್ತೆ ಅಂತಂದರೆ ಎಸ್ ಇಫ್ P1 of x1 y1 z1 and P2 of x2 y2 z2 be any 2 points. Be any 2 points. Be any 2 points on 3D space. P1 of x1 y1 z1 and P2 of x2 y2 z2 be any 2 points on 3D space. Vector joining the points. Vector joining the points P1 P2. Vector joining the points P1 P2. Vector joining the points ಏನಿದೆ ನೋಡಿ P1 P2 is ಏನಾಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಅದು ಬೇಕಾಗಿರುತ್ತೆ. ಹಾಗಾದ್ರೆ 3D ಸ್ಪೇಸ್ ಮೇಲೆ ಡಯಾಗ್ರಾಮ್ ಬರ್ಕೊಳ್ತಾ ಇದ್ವಿ. ವೆಕ್ಟರ್ ಜಾಯಿನಿಂಗ್ ದ ಪಾಯಿಂಟ್ಸ್ ಹೇಗಿರುತ್ತೆ, which is x axis, which is y axis and which is z axis. ಓಕೆ, ಈ ಪಾಯಿಂಟ್ ನ P1 of x1 y1 z1 ಅಂತ ತಗೊಂಡು ಪಾಯಿಂಟ್ P1 of x1 y1 z1 and ಇಲ್ಲೊಂದು ಪಾಯಿಂಟ್ ತಗೊಂಡಿದ್ದೀನಿ, that is the point P2 of x2 y2 z2. P2 of x2 y2 z2 ಅವೆರಡನ್ನು ವೆಕ್ಟರ್ ಜಾಯಿನ್ ಮಾಡಿರ್ತಕ್ಕಂಥ ಡೈರೆಕ್ಷನ್ ಏನಿದೆ ನಮಗೆ P1 P2 ಡೈರೆಕ್ಷನ್ ಅಲ್ಲಿ ಆಗುತ್ತೆ. ಸೊ ಅದು which is origin. ನಾನು ನಿಮಗೆ ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ P1 ಅಂದ್ರೆ ಆರಿಜಿನ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾದ್ರೆ ಪೊಸಿಷನ್ ವೆಕ್ಟರ್ ಆಫ್ ದಿ P1 ಅಂತ ಹೇಳಿದ್ರೆ ದಟ್ ಇಸ್ OP1. ಪೊಸಿಷನ್ ವೆಕ್ಟರ್ ಆಫ್ ದಿ P2 ಅಂತ ಹೇಳಿದ್ರೆ ಪಾಯಿಂಟ್ OP2 ಆಗಿರುತ್ತೆ. ಎಸ್, ಏನಾಗುತ್ತೆ ಅದು OP2 ಆಗುತ್ತೆ. ಒಂದ್ಸರಿ ಅಬ್ಸರ್ವ್ ಮಾಡಿ ನೋಡಿ ಈಗ which is x axis. S P1 P2 be the 2 points. P1 P2 be the 2 points. P1 of x1 y1 z1 P2 of x2 y2 z2. ಇಲ್ಲಿ ನಿಮಗೆ ಡೈರೆಕ್ಷನ್ ಆರಾಮಾಗಿ ಕಾಣ್ತಾ ಇದೆ. ಓಕೆ, ಇದು ಯಾವ ಡೈರೆಕ್ಷನ್ ಅಲ್ಲಿ ಇದೆ ನೋಡಿ. ವೆಕ್ಟರ್ O ಇಂದ ಸ್ಟಾರ್ಟ್ ಆಗಿದೆ P1 and P2. P1 and P1 P2 OP1 P1 P2. ನೆಕ್ಸ್ಟ್ ಅಪೋಸಿಟ್ ಆಗಿ ಬರುತ್ತೆ ಪಾಯಿಂಟ್ P2 ಗೆ OP2 ಆಗಿರುತ್ತೆ. ಎಸ್, OP2 ಆಗಿರುತ್ತೆ. ಎಸ್, ನೋಡ್ತಾ ಬನ್ನಿ ಈಗ. ಹಾಗಾದ್ರೆ ಸರ್ ನಿಮಗೆ ಪೊಸಿಷನ್ ಆಫ್ ಎ ವೆಕ್ಟರ್ ಅಂತ ಕೇಳಿದ್ರೆ ದ ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ P1 hence therefore position vector of the point P1 is position vector of the point P1 ಅಂತ ಹೇಳಿದ್ರೆ ಎಸ್ ಏನದು ದಟ್ ಈಸ್ ವೆಕ್ಟರ್ OP1. ಪೊಸಿಷನ್ ವೆಕ್ಟರ್ ಅಂತ ಹೇಳಿದ ತಕ್ಷಣ O ಇಂದ ಸ್ಟಾರ್ಟ್ ಮಾಡ್ತೀವಿ ಅಷ್ಟೇ. ಪೊಸಿಷನ್ ವೆಕ್ಟರ್ OP1 ಏನಾಗಿರುತ್ತೆ ನೋಡಿ. ಇದು ಕಾಂಪೋನೆಂಟ್ ಫಾರ್ಮ್ ಅಲ್ಲಿ ಬಂದ ವೆಕ್ಟರ್ OP1 ನ x1 i cap x1 i cap plus y1 j cap plus z1 k cap ಆಗಿದೆ. and
Similarly, the position vector of the point OP2, the point P2 ಗೆ position vector of the point P2 ಗೆ OP2 ಆಗಿದೆ. ಇಲ್ಲಿ OP2 is equal to point ಇರೋದು x2 I cap plus y2 j cap plus z2 k cap. ಹಾಗಾದ್ರೆ ವೆಕ್ಟರ್ OP2 is the position vector of the point P2 ಆಗಿದೆ. Okay, position vector OP1 ಬಂತು, OP2 ಸಿಕ್ತು. by using triangular law of vector addition, by using triangular law of vector addition, ಇದೇ ತರದ್ದು ನಿಮಗೆ ಟ್ರಯಾಂಗಲ್ ಕಾಣ್ತಾ ಇದೆ. ಯಾವುದು OP1 P2 ಬಿದ ಟ್ರಯಾಂಗಲ್ ಕಾಣ್ತಾ ಇದೆ. ಅದು ಟ್ರಯಾಂಗುಲರ್ ಲಾ ಆಫ್ ವೆಕ್ಟರ್ ಅಡಿಷನ್ ಬಂದಿದೆ ಅಂದ್ರೆ ಎಸ್ ವೆಕ್ಟರ್ OP1 ಪ್ಲಸ್ ವೆಕ್ಟರ್ OP2 ಇಸ್ ಈಕ್ವಲ್ ಟು ವೆಕ್ಟರ್ OP2 ಅಂತ ಬರೀತೀವಿ. ಒನ್ಸ್ ಅಗೇನ್ ಅಬ್ಸರ್ವ್ ಮಾಡಿ, ವೆಕ್ಟರ್ OP1 ಪ್ಲಸ್ OP2 ಯಾಕೆ ಹಿಂಗ್ ಬರೀತಾ ಇದೀವಿ ಅಂದ್ರೆ ಡೈರೆಕ್ಷನ್ ಅಬ್ಸರ್ವ್ ಮಾಡಿ, ಎರಡು ಡೈರೆಕ್ಷನ್ ಆರ್ಮರ್ ಕಂಟಿನ್ಯೂಸ್ ಇರೋಣ ಪ್ಲಸ್ ಆಗಿ ಎರಡು ಬರೀತೀವಿ, ಇನ್ನು ಉಳಿದಿದ್ದು ಒಂದು ಇಸ್ ಈಕ್ವಲ್ ಟು ಆಗಿ ಬರೀತೀವಿ. ಸೊ OP1 ಡೈರೆಕ್ಷನ್ OP2 P1 P2 ಡೈರೆಕ್ಷನ್ ಕರೆಕ್ಟ್ ಇದೆ, ಅದಕ್ಕೆ ಆಪೋಸಿಟ್ ಆಗಿರೋದು OP2, ಅದನ್ನ ಈಸ್ ಈಕ್ವಲ್ ಟು ಇಂದ ಆ ಕಡೆ ಬರೀತೀವಿ. ನಿಮಗೆ ಟ್ರಯಾಂಗುಲರ್ ಲಾ ಆಫ್ ವೆಕ್ಟರ್ ಅಡಿಷನ್ ನಿನ್ನೆ ಬರ್ದೇ ಹೇಳಿದ್ದೀನಿ ನನ್ನ ಕ್ಲಾಸಸ್ ಅಲ್ಲಿ. ಸೊ ಅದ್ರ ಕಂಟಿನ್ಯೂ ಇದ್ರ ಅದ್ರ ಅಪ್ಲೈ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಟ್ರಯಾಂಗುಲರ್ ಲಾ ಆಫ್ ವೆಕ್ಟರ್ ಅಡಿಷನ್ ಏನಾಗುತ್ತೆ ನೋಡಿ, ವೆಕ್ಟರ್ OP1 ಓಕೆ ಡೈರೆಕ್ಷನ್ ಆರ್ಮರ್ ಇದೆ, ಅದು ಕಂಟಿನ್ಯೂಸ್ ಡೈರೆಕ್ಷನ್, P1 P2 ಇದೆ ವೆಕ್ಟರ್, ಅಲ್ಲಿ ಇಸ್ ಈಕ್ವಲ್ ಟು ಆಪೋಸಿಟ್ ಡೈರೆಕ್ಷನ್ ಆಗಿ ಯಾವುದು ಬರುತ್ತೆ, ವೆಕ್ಟರ್ OP2 ಬರುತ್ತೆ. ನನಗೆ ಬೇಕಾಗಿರೋದು ವೆಕ್ಟರ್ ಜಾಯಿನಿಂಗ್ P1 P2. ಹಾಗಾದ್ರೆ ವೆಕ್ಟರ್ ಜಾಯಿನಿಂಗ್ P1 P2 ಇಸ್ ಈಕ್ವಲ್ ಟು OP2 ಆ ಕಡೆ ಹಾಗೆ ಇದೆ, ವೆಕ್ಟರ್ OP2 ಆಗಿದೆ, OP1 ಆ ಕಡೆ ಶಿಫ್ಟ್ ಮಾಡಿ ವೆಕ್ಟರ್ OP1 ಆಗುತ್ತೆ. ಅಲ್ಲಿ ವೆಕ್ಟರ್ P1 P2 ಇಸ್ ಈಕ್ವಲ್ ಟು ವೆಕ್ಟರ್ OP2 ದಟ್ ಇಸ್ ಈಕ್ವಲ್ ಟು ವೆಕ್ಟರ್ OP1. ಅಲ್ಲಿದೆ ಸರ್ ವಿ ನೋ ದಟ್ ವೆಕ್ಟರ್ OP2 ವ್ಯಾಲ್ಯೂ ನೋಡಿ ಏನಿದೆ, x2 I cap plus y2 j cap plus z2 k cap ಓಕೆ ಮೈನಸ್ ಆಫ್ ವೆಕ್ಟರ್ OP1 ವ್ಯಾಲ್ಯೂ ನೋಡಿ ಏನಿದೆ, x1 I cap plus y1 j cap plus z1 k cap ಆಗಿರುತ್ತೆ. ಸೊ ಹಾಗಾದ್ರೆ ವೆಕ್ಟರ್ P1 P2 is equal to ವೆಕ್ಟರ್ P1 P2 is equal to ಎರಡು ಮೈನಸ್ ಮಾಡಿದ್ರೆ x2 minus x1 yes x2 minus x1 into I cap ಆಗುತ್ತೆ ಪ್ಲಸ್ y2 minus y1 into j cap plus z2 minus z1 into k cap s ಕಾಂಪೊನೆಂಟ್ಸ್ x2 ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ಕೊಂಡು ಮೈನಸ್ x1 ಅಲ್ಲಿಗೆ into I cap, y2 ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ಕೊಂಡು ಮೈನಸ್ y1 y2 minus y1 into j cap, z2 ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ಕೊಂಡು ಮೈನಸ್ z1 into k cap. ಸೊ ಹಾಗಾದ್ರೆ ವೆಕ್ಟರ್ ಜಾಯಿನಿಂಗ್ P1 P2 is equal to ಏನಾಗಿರುತ್ತೆ, 2 ಪಾಯಿಂಟ್ಸ್ ಕೊಟ್ರೆ ನಮಗೆ x2 minus x1 I cap plus y2 minus y1 j cap plus z2 minus z1 k cap ಆಗಿರುತ್ತೆ. ಇದು ಯಾವಾಗ ವೆಕ್ಟರ್ ಜಾಯಿನಿಂಗ್ 2 ಪಾಯಿಂಟ್. ಇಲ್ಲೊಂದು ಥಿಯರಂ ಬಂದ್ಬಿಡುತ್ತೆ ನೋಡಿ, ಇದ್ರ ಪ್ರಕಾರ ವೆಕ್ಟರ್ P1 P2 ಗೆ ಈಗ ವೆಕ್ಟರ್ AB ಗೆ ವೆಕ್ಟರ್ ಜಾಯಿನಿಂಗ್ ವೆಕ್ಟರ್ AB ಅಂತ ಬಂದ್ರೆ ಯು ಹ್ಯಾವ್ ಟು ರೈಟ್ ಮಸ್ಟ್ ಬಿ ವೆಕ್ಟರ್ OB minus OA ಲೈಕ್ ದಟ್. ನೋಡಿ ಏನಿದೆ, ವೆಕ್ಟರ್ ಜಾಯಿನಿಂಗ್ AB is equal to OB minus OA. ಸೆಕೆಂಡ್ ಪಾಯಿಂಟ್ ಎಂಡ್ ಪಾಯಿಂಟ್ ಅಂತಲ್ಲ, ಅದು ಫಸ್ಟ್ ಪಾಯಿಂಟ್ OB minus OA. ಹಾಗಾದ್ರೆ ವೆಕ್ಟರ್ AC ಅಂತ ಬರೆದ್ರೆ ದಟ್ is equal to ವೆಕ್ಟರ್ ಜಾಯಿನಿಂಗ್ OC minus OA ಅಂತ ಬರೀಬಹುದು. ವೆಕ್ಟರ್ AC is equal to ವೆಕ್ಟರ್ OC minus OA and ವೆಕ್ಟರ್ PQ ಅಂತ ಬರೆದ್ರೆ ವೆಕ್ಟರ್ ಜಾಯಿನಿಂಗ್ PQ ಆದ್ರೆ ಏನಾಗಿರುತ್ತೆ ನಮಗೆ, ವೆಕ್ಟರ್ OQ minus OP ಆಗಿರುತ್ತೆ. ಲೈಕ್ ದಟ್ ವೆಕ್ಟರ್ AD ಅಂತ ತಗೊಂಡ್ರೆ ವೆಕ್ಟರ್ AD is equal to S ವೆಕ್ಟರ್ OD minus OA ಆಗಿರುತ್ತೆ, OD minus OA. ಇದು ನೋಡಿ, ಇಲ್ಲಿ ನಾನು ಅಬ್ಸರ್ವ್ ಮಾಡಿ ನೀವು ವೆಕ್ಟರ್ ಜಾಯಿನಿಂಗ್ ಪಾಯಿಂಟ್ಸ್ ಅಂತ ಹೇಳಿ ಬರಿತಾ ಇದ್ದೀನಿ ನಾನು. ವೆಕ್ಟರ್ AD is equal to ಸೆಕೆಂಡ್ ಪಾಯಿಂಟ್ ಎಂಡ್ ಪಾಯಿಂಟ್ ಅದು ಇಲ್ಲಿ D ಆಗಿದೆ, ಹಾಗೆ OD minus OA ವೆಕ್ಟರ್ ಜಾಯಿನಿಂಗ್ P1 P2 ಅಂತ ಹೇಳಿದ್ರೆ OP2 minus OP1, P2 ಎಂಡ್ ಪಾಯಿಂಟ್ ಅಲ್ಲಿ OP2 minus OP1 ಬಂದಿದೆ. ಸೊ ಹಾಗಾದ್ರೆ ಇಲ್ಲಿ AB ಅಂತ ಬಂದ್ರೆ ಎಂಡ್ ಪಾಯಿಂಟ್ OB minus OA. ವೆಕ್ಟರ್ AC is equal to OC end point first OC minus OA. Vector PQ is equal to OQ minus OP. Like that. ಈ ತರ ವೆಕ್ಟರ್ ಜಾಯಿನಿಂಗ್ AB PQ AC ಏನಾದರೂ ಪಾಯಿಂಟ್ ಕೊಡ್ಲಿ ಅವರು ನಿಮಗೆ ವೆಕ್ಟರ್ ಜಾಯಿನಿಂಗ್ ಪಾಯಿಂಟ್ಸ್ ಅಂತ ಹೇಳಿದ್ರೆ ಕ್ಲಿಯರ್ ಆಗಿ ಬರೀತಾರೆ ನೀವು ಏನಾಗುತ್ತೆ ಅಂತ. ಓಕೆ ಬರೀತಾರಲ್ವಾ, ಇದು ವೆಕ್ಟರ್ AB ಆಯ್ತು, ವೆಕ್ಟರ್ P1 P2 ಆಯ್ತು. ಹಾಗಾದ್ರೆ therefore what is the magnitude of vector P1 P2? Magnitude of vector P1 P2 is equal to square root of magnitude ಕೇಳ್ತಾ ಇದ್ದಾರೆ. magnitude of the square root of x2 minus x1 whole square plus y2 minus y1 whole square plus z2 minus z1 whole square ಆಗಿರುತ್ತೆ. z2 minus z1 whole square ಇದು magnitude of vector
P1 P2 ಕೇಳಿದ್ರೆ ಎಸ್ ವಿಚ್ ಈಸ್ ದ ವೆಕ್ಟರ್ ಜಾಯಿನಿಂಗ್ ದ 2 ಪಾಯಿಂಟ್ಸ್. ವೆಕ್ಟರ್ ಜಾಯಿನಿಂಗ್ ದ 2 ಪಾಯಿಂಟ್ಸ್ ಇಲ್ಲಿ ಒಂದೇ ಅಬ್ಸರ್ವ್ ಮಾಡಬೇಕಾಗಿದೆ. ವೆಕ್ಟರ್ ಜಾಯಿನಿಂಗ್ 2 ಪಾಯಿಂಟ್ ಏನಾದ್ರು ವೆಕ್ಟರ್ ಜಾಯಿನಿಂಗ್ ಎ ಬಿ ಅಂದರೆ ಒ ಬಿ ಮೈನಸ್ ಒ ಎ. ವೆಕ್ಟರ್ ಒ ಬಿ ಮೈನಸ್ ಒ ಎ ವೆಕ್ಟರ್ ಎ ಬಿ ಇಸ್ ಈಕ್ವಲ್ ಟು ಒ ಬಿ ಮೈನಸ್ ಒ ಎ. ಸರ್ ಹಾಗಾದ್ರೆ ಇಷ್ಟೇ ಅಂತಲ್ಲ, ಏನು ಬೇಕಾದ್ರೂ ಬರ್ಬೋದು. ವೆಕ್ಟರ್ ಎಲ್ ಎನ್ ಅಂತ ಬರೆದ್ರೆ ವೆಕ್ಟರ್ ಎಲ್ ಎನ್, ವೆಕ್ಟರ್ ಎಲ್ ಮತ್ತೆ ಪಾಯಿಂಟ್ ಎಲ್ ಅಂಡ್ ಎನ್ ಆರ್ ದಿ 2 ಪಾಯಿಂಟ್ಸ್ ಇನ್ 3D ಸ್ಪೇಸ್. ಸೊ ಹಾಗಾದ್ರೆ ವೆಕ್ಟರ್ ಜಾಯಿನಿಂಗ್ 2 ಪಾಯಿಂಟ್ಸ್ ಎಲ್ ಎನ್ ಇಸ್ ಈಕ್ವಲ್ ಟು ವೆಕ್ಟರ್ ಎಲ್ ಎನ್ ಇಸ್ ಈಕ್ವಲ್ ಟು ಹ್ಯಾವ್ ಟು ರೈಟ್ ಎಂಡ್ ಪಾಯಿಂಟ್ ಎನ್. ಹಾಗಾದ್ರೆ ವೆಕ್ಟರ್ ಓ ಎನ್ ಮೈನಸ್ ವೆಕ್ಟರ್ ಓ ಎನ್. ಇದೊಂದು ಅಬ್ಸರ್ವ್ ಮಾಡಿಬಿಟ್ರೆ ನಿಮ್ಗೆ ವೆಕ್ಟರ್ ಅಲ್ಲಿ ಎಲ್ಲರ ಬರಲಿ ವೆಕ್ಟರ್ ಜಾಯಿನಿಂಗ್ 2 ಪಾಯಿಂಟ್ಸ್ ಅಂದ್ರೆ ಕರೆಕ್ಟ್ ಬರಿತಾ ಹೋಗ್ತಾರೆ. ಓಕೆ, ಇದು ಕರೆಕ್ಟಾಗಿ ಇದನ್ನ ನೋಟ್ಸ್ನ ಮೇಂಟೈನ್ ಮಾಡಿ ಬರಿತಾ ಹೋಗಿ ನಿಮಗೆ ಗೊತ್ತಾಗುತ್ತೆ. ಇದು ಡಿರೈವೇಷನ್ಸ್ ಕೇಳ್ತೀನಿ, ಇದ್ರ ಮೇಲೆ ಪ್ರಾಬ್ಲಮ್ಸ್ ಕೇಳ್ತೀನಿ. ಏನಂತ ಕೇಳ್ತೀನಿ ನೋಡ್ತಾ ಬನ್ನಿ ಒಂದೊಂದೇ ಪ್ರಾಬ್ಲಮ್ಸ್ನ. ಓಕೆ, ನೋಡ್ತಾ ಬನ್ನಿ ಪ್ರಾಬ್ಲಮ್ಮು. ವೆಕ್ಟರ್ ಜಾಯಿನಿಂಗ್ ದ ಪಾಯಿಂಟ್ಸ್ ಮೇಲೆ ಪ್ರಾಬ್ಲಮ್ಸ್ ಇರುತ್ತೆ ನಿಮಗೆ. ಫೈಂಡ್ ದ ವೆಕ್ಟರ್ ಜಾಯಿನಿಂಗ್ ದ ಪಾಯಿಂಟ್ಸ್. ಓಕೆ, ಕಂಪ್ಲೀಟ್ ಆಗಿದೆ. ಹಾಗಾದ್ರೆ ವೆಕ್ಟರ್ ಜಾಯಿನಿಂಗ್ ಬರೆಯೋದು ಹೆಂಗೆ ಅಂತ ಕ್ಲಿಯರ್ ಆಗಿದೆ. ಪ್ರಾಬ್ಲಮ್ ತಗೊಳ್ಳಿ. ಫೈಂಡ್ ದ ವೆಕ್ಟರ್ ಜಾಯಿನಿಂಗ್ ದ ಪಾಯಿಂಟ್ಸ್. ಫೈಂಡ್ ದ ವೆಕ್ಟರ್ ಜಾಯಿನಿಂಗ್ ದ ಪಾಯಿಂಟ್ಸ್. ಫೈಂಡ್ ದ ವೆಕ್ಟರ್ ಜಾಯಿನಿಂಗ್ ದ ಪಾಯಿಂಟ್ಸ್. ಇದು ಅಷ್ಟೇ 2 ಮಾರ್ಕ್ಸ್ ಕೇಳಿದ್ರೆ ಒಂದ್ಸರಿ. ಫೈಂಡ್ ದ ವೆಕ್ಟರ್ ಜಾಯಿನಿಂಗ್ ದ ಪಾಯಿಂಟ್ಸ್. ಫೈಂಡ್ ದ ವೆಕ್ಟರ್ ಜಾಯಿನಿಂಗ್ ದ ಪಾಯಿಂಟ್ಸ್. P of 2, 3, 0 find P of 2, 3, 0 and Q of minus 1, minus 2, minus 4. Minus 1, minus 2, minus 4. Minus 1, minus 2, minus 4 directed from P to Q. Directed from P to Q. Directed from P to Q. ನೋಡಿ ವೆಕ್ಟರ್ ಜಾಯಿನಿಂಗ್ ವೆಕ್ಟರ್ ಜಾಯಿನಿಂಗ್ P to Q that is equal to ಅಂದ್ರೆ ವೆಕ್ಟರ್ PQ ಅಂತ ವೆಕ್ಟರ್ ಜಾಯಿನಿಂಗ್ P to Q ಪಾಯಿಂಟ್ PQ ಇದೆ. ಹಾಗಾದ್ರೆ ವೆಕ್ಟರ್ ಜಾಯಿನಿಂಗ್ P to Q ಡೈರೆಕ್ಷನ್ P ಇಂದ Q. PQ ನ ಏನಂತ ಬರೀಬಹುದು ವೆಕ್ಟರ್ OQ ಮೈನಸ್ OP. ಅವಾಗಲೇ ಹೇಳಿದ್ರು PQ ಎಂಡ್ ಪಾಯಿಂಟ್ ಫಸ್ಟ್ OQ ಎಂಡ್ ಪಾಯಿಂಟ್ ನೆಕ್ಸ್ಟ್ ಫಸ್ಟ್ ಪಾಯಿಂಟ್ OP. ವೆಕ್ಟರ್ OQ ಮೈನಸ್ OP. ಸೊ ಹಾಗಾದ್ರೆ ವೆಕ್ಟರ್ PQ is equal to OQ ಅಂತ ಹೇಳಿದ್ರೆ ದ ಪಾಯಿಂಟ್ Q ಗೆ ಪೊಸಿಷನ್ ವೆಕ್ಟರ್ OQ ಆಗುತ್ತೆ. ಪೊಸಿಷನ್ ವೆಕ್ಟರ್ OQ ಅದರ ಪಾಯಿಂಟ್ ಅಲ್ಲೇ ಬರ್ತದೆ ಮೈನಸ್ 1, ಮೈನಸ್ 2, ಮೈನಸ್ 4 ಮೈನಸ್ ವೆಕ್ಟರ್ OP ಇದು ಪಾಯಿಂಟ್ 2, 3, 0 ಆದ್ರೆ is equal to ಈ ಮೈನಸ್ ಮಾಡ್ತೇವೆ ಮೈನಸ್ 1, ಮೈನಸ್ 2, ಮೈನಸ್ 3, ಮೈನಸ್ 2, ಮೈನಸ್ 3, ಮೈನಸ್ 5, minus 4, minus 0, minus 4. That is what PQ. So ಅದನ್ನ ವೆಕ್ಟರ್ ಫಾರ್ಮ್ ಅಲ್ಲಿ ವೆಕ್ಟರ್ PQ is equal to PQ ಪಾಯಿಂಟ್ ಇದೆ. PQ ಪಾಯಿಂಟ್ ಆಯ್ತಾ? PQ ಪಾಯಿಂಟ್ ಅನ್ನು ವೆಕ್ಟರ್ PQ ಫಾರ್ಮ್ ಅಲ್ಲಿ ಬರೆದ್ರೆ -3i, -5j, -4k. That is the vector joining the points. Vector PQ is equal to -3i, -5j, -4k ಆಗುತ್ತೆ. ಇದೇ ತರ ನೀವು ಕ್ವೆಶ್ಚನ್ಸ್ ಬರೀತಾ ಹೋಗಿ. Okay, write the vector joining the points. Write the vector joining the points. P of 1, 2, minus 3. P of 1, sorry, A of yes, A of 1, 2, minus 3. 1, 2, minus 3. And B of minus 1, minus 2, minus 1. Plus 1. Plus 1. Minus 1, minus 2, plus 1. B of point to B of okay. Directed from A to B. Directed from here questions A to B. A to B. ಹಾಗಾದ್ರೆ ವೆಕ್ಟರ್ AB ಅಂತ ತಗೊಳ್ತಿರೋದು ವೆಕ್ಟರ್ AB. ವೆಕ್ಟರ್ AB is equal to, you will write, yes, right about it. Vector joining the points A to B. Vector joining the points A to B. So ಹಾಗಾದ್ರೆ ಏನಾಗಿರುತ್ತೆ ವೆಕ್ಟರ್ joining the points A to B ಅಂತ ಹೇಳಿದ್ರೆ ವೆಕ್ಟರ್ joining the point A to B ಹಾಗಾದ್ರೆ ವೆಕ್ಟರ್ AB ಆಗುತ್ತೆ. ವೆಕ್ಟರ್ AB is equal to
minus vector OA. So OB point vector AB is equal to OB point with minus 1 comma minus 2 comma 1 minus of OA point 1 comma 2 comma minus 3 is equal to minus 1 minus 1 minus 2 minus 2 minus 2 minus 4 1 minus of minus plus 3 ಅಲ್ಲಿಗೆ ವ್ಯಾಲ್ಯೂ 4 ಆಗುತ್ತೆ plus 4 minus 1 minus 1 minus 2 minus of minus 1 minus 1 minus 2 minus 2 minus 2 minus 4 1 minus of minus plus 3 ಅಲ್ಲಿ 1 plus 3 4 ಆಯ್ತು. yes that is vector AB is equal to minus 2i minus 4j plus 4k that is the vector joining AB. vector joining AB ಇಷ್ಟು ಕೊಟ್ಟು ನಿಮಗೆ vector joining AB ಕೊಟ್ಟು ಇದರಲ್ಲಿ ಒಂದು ಕ್ವೆಶ್ಚನ್ಸ್ ಕೇಳಬಹುದು. write the vector components and scalar components. vector components and scalar components. but here scalar components ಅಂತ ಕೇಳಿದ್ರೆ scalar components ಏನಾಗಿರುತ್ತೆ ನೋಡಿ. scalar components are -2 -4 +4 -2 -4 +4 are scalar components. vector components ಅಂತ ಕೇಳಿದ್ರೆ vector components -2i, -4j, plus 4k are the vector components. ijk ಗೆ ಸೇರಿದ್ರೆ ಡೈರೆಕ್ಷನ್ ಬರುತ್ತೆ. ಸೊ ಹಾಗಾದ್ರೆ ವೆಕ್ಟರ್ ಕಾಂಪೊನೆಂಟ್ಸ್ ijk ಇಲ್ಲ ಅಂದ್ರೆ ಸ್ಕೇಲಾರ್, ಓನ್ಲಿ ಸ್ಕೇಲಾರ್ ಕಾಂಪೊನೆಂಟ್ಸ್ ಮ್ಯಾಗ್ನಿಟ್ಯೂಡ್ ಆಗಿರುತ್ತೆ. ಎರಡು ಸೇರಿದ್ರೆ ಡೈರೆಕ್ಷನ್ ಆಗುತ್ತೆ. ಸೊ ಹಾಗಾದ್ರೆ ವೆಕ್ಟರ್ ಕಾಂಪೊನೆಂಟ್ಸ್ ಸ್ಕೇಲಾರ್ ಕಾಂಪೊನೆಂಟ್ಸ್ ಇದ್ರೆ ಕೇಳಿದ್ರೆ ಇಷ್ಟು ಬರಿಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್ ಅದಾದ್ಮೇಲೆ ನಿಮಗೆ ಓಕೆ ವೆಕ್ಟರ್ ಜಾಯಿನಿಂಗ್ ಪಾಯಿಂಟ್ಸ್ ಇರ್ಬೋದು, ಇದ್ರ ಮೇಲೆ ಪ್ರಾಬ್ಲಮ್ಸ್ ಇರ್ಬೋದು. ನೆಕ್ಸ್ಟ್ ನಿಮಗೆ ಸೆಕ್ಷನ್ ಫಾರ್ಮುಲಾ ಸ್ಟಾರ್ಟ್ ಮಾಡಬೇಕು ನಾನು. ಓಕೆ ಸೆಕ್ಷನ್ ಫಾರ್ಮುಲಾ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಎಕ್ಸಸೈಸ್ 10.2 ನಲ್ಲಿ ಅಪ್ ಟು ಕ್ವಶನ್ ನಂಬರ್ 1 to 10 ವರೆಗೂ ಒಂದು ಸೆಕೆಂಡ್ ಅಬ್ಸರ್ವ್ ಮಾಡಿ. ಎಕ್ಸಸೈಸ್ 10.2 ನಲ್ಲಿ ಕ್ವಶನ್ ನಂಬರ್ 1 ಇಂದ 10 ವರೆಗೆ ಅಷ್ಟು ಕ್ವಶನ್ಸ್ ನೀವು ಆನ್ಸರ್ ಮಾಡ್ಬೋದು. 1 ಇಂದ 10 ವರೆಗೆ ಎಲ್ಲವೂ ಸಿಂಪಲ್ ಆಗಿದ್ದಾವೆ. ಅದರ ಕೆಲವೊಂದು 2-3 ಮಾಡಿಸಿದ್ದೀನಿ. ಸೊ ನಿಮಗೆ ಅದ್ರಾಗ ಯಾವಾಗ ಗೊತ್ತಾಗಿಲ್ಲ ಅಂದ್ರೆ ನೋಡಿ ಅಪ್ ಟು 1 ಇಂದ 10 and 11 ಒಂದು ಓಕೆ 10 11 ಟು 1 to 11 ವರೆಗೂ ಮಾಡ್ಬೋದು. 12 ಮಾಡಿಸಿದ್ದೆ, 13 ಮಾಡಿಸಿದ್ದೆ. ಓಕೆ ಇನ್ನು ಉಳಿದಿದ್ದು ನಿಮಗೆ ಸೆಕ್ಷನ್ ಫಾರ್ಮುಲಾ, ಅದನ್ನು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಮಾಡ್ತೀನಿ ನಾನು. ಅಲ್ಲಿವರೆಗೂ 10.2 ಎಕ್ಸಸೈಸ್ 10.2 ಎಲ್ಲರ ಹತ್ರ ಬುಕ್ಸ್ ಇದೆ. ಬುಕ್ಸ್ ಇಲ್ಲ ಅಂದರೆ ನಾನು ನಿಮ್ಗೆ ಹೇಳಿದ್ದೆ ಒಂದು ಆ್ಯಪ್ ಬರುತ್ತೆ ಅಂತ, ಯಾವುದದು KCET ಆ್ಯಪು. ಆ KCET ಆ್ಯಪ್ನ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಆ KCET ಆ್ಯಪಲ್ಲಿ ಟೆಕ್ಸ್ಟ್ ಬುಕ್ಕಿಗೆ ಹೋಗಿ NCERT ಟೆಕ್ಸ್ಟ್ ಬುಕ್ ಅಂತ ಸಿಗುತ್ತೆ. ಇವನ್ ಮೊಬೈಲಲ್ಲೇ ಆ ಟೆಕ್ಸ್ಟ್ ಬುಕ್ ಓಪನ್ ಮಾಡ್ಕೊಂಡ್ರೆ ನಿಮಗೆ ಪಾರ್ಟ್ 1 ಪಾರ್ಟ್ 2ನಲ್ಲಿ ವೆಕ್ಟರ್ ಅಲ್ಜಿಬ್ರಾ ಚಾಪ್ಟರ್ ಓಪನ್ ಮಾಡಿ 10.2 ಎಕ್ಸಸೈಸ್ ಸಿಗುತ್ತೆ. ಇನ್ ಕೇಸ್ ಬುಕ್ಸ್ ಇಲ್ಲ ಬಿಟ್ಟು ಬಂದಿದ್ರ ಅಂದರೆ ಎಲ್ಲರಿಗೂ ಕೂಡ ಬುಕ್ಸ್ ಇದೆ ಅಂದ್ಕೊಂಡೆ ನಾನು ಹೇಳ್ತಾ ಇರೋದು. ಸೊ ಹಾಗಾದ್ರೆ ನೀವು 10.2 ನಲ್ಲಿ 1 to 11 ಕ್ವಶನ್ಸ್ನ ನೀವು ಇವತ್ತೇ ಪ್ರಾಕ್ಟೀಸ್ ಮಾಡಿ ಕ್ಲಾಸ್ ನೋಡಿದ ತಕ್ಷಣ. ಯಾಕೆಂದರೆ ಇದ್ರ ಬೇಸ್ಡ್ ಆಗಿರೋ ಕ್ವಶನ್ಸು. ಸೊ ಹಂಗಾಗಿ ನಿಮ್ಗೆ ಈಸಿ ಆಗ್ತಾ ಹೋಗುತ್ತೆ. ಎಲ್ಲವೂ ಅವನ್ನ ಸಾಲ್ವ್ ಆದಮೇಲೆ ನಿಮಗೆ ಕೊನೆ ನೀವು ಮಾಡಿರೋ ಆನ್ಸರ್ ಸರಿನಾ ತಪ್ಪು ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ಹಿಂದೆಗಡೆ ಕೀ ಆನ್ಸರ್ಸ್ ಕೂಡ ಸಿಗುತ್ತೆ. ಸೊ ಅದನ್ನು ಫಾಲೋ ಮಾಡ್ತೀರಾ ಅಂತ ಹೇಳಿದರೆ ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ಇದರಲ್ಲಿ ಕಾನ್ಸೆಪ್ಟ್ ಬರೋದು ಸೆಕ್ಷನ್ ಫಾರ್ಮುಲಾ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ಓಕೆ ಥ್ಯಾಂಕ್ ಯು.